ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮ್ ಬಿಗ್. ಇವತ್ತಿನ ರೆಸಿಪಿ ವೆಜ್ ಮೋಮೋಸ್. ಇದು ಸ್ಟೀಮ್ ಮಾಡಿರೋದು ವೆಜ್ ಮೋಮೋಸ್. ಓಕೆ, ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡ್ಬಿಡೋಣ ಬನ್ನಿ. ಇಲ್ಲಿ 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಹಾಫ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಬೇಕು. ಆಮೇಲೆ ಚಿಟಿಕೆ ಉಪ್ಪು. ಓಕೆ, ಮೊದಲಿಗೆ ಒಂದು ಹಾಫ್ ಸ್ಪೂನ್ ಆಯಿಲ್ ಹಾಕಿ ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕಿ ಅದನ್ನು ಚೆನ್ನಾಗಿ ಡ್ರೈ ಇರುವಾಗಲೇ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಸ್ವಲ್ಪ ನೀರು ಹಾಕಿ ಅದು ಪುರಿ ಮಾಡ್ತೀವಲ್ಲ ಆ ಹದಕ್ಕೆ ಇದನ್ನು ನಾದ್ಕೊಳ್ಬೇಕು. ಚೆನ್ನಾಗಿ ನಾದ್ಕೊಂಡು ಮುಚ್ಚಿ ಇಡಬೇಕು. ಒಂದು 10 ಮಿನಿಟ್ಸ್ ಇದು ರೆಸ್ಟ್ ಮಾಡಲಿಕ್ಕಿಟ್ಟು ನಂತರ ಇದರದ್ದು ಫಿಲ್ಲಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಕ್ಯಾಬೇಜ್, ಒಂದು ಮೀಡಿಯಮ್ ಸೈಜ್ ಕ್ಯಾಬೇಜ್ ಹಾಫಷ್ಟು ತೊಗೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು. ನಂತರ ಉಪ್ಪು, ಡಾರ್ಕ್ ಸೋಯಾ ಸಾಸ್, ಪೆಪ್ಪರ್ ಪೌಡರ್, 2 ಟೇಬಲ್ ಸ್ಪೂನಷ್ಟು ಆಯಿಲ್ ಬೇಕು. ನಂತರ ಕ್ಯಾರೆಟ್, ಆನಿಯನ್, ಕ್ಯಾಪ್ಸಿಕಮ್ ಮತ್ತು ಬೆಳ್ಳುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊದಲಿಗೆ ಪ್ಯಾನ್ ಗ್ಯಾಸ್ ಸ್ಟವ್ ಮೇಲಿಟ್ಟು ಆನ್ ಮಾಡಿ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ನಂತರ ಅದಕ್ಕೆ ಬೆಳ್ಳುಳ್ಳಿ ಏನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೇ ಹಾಕಿ ನಂತರ ಇದಕ್ಕೆ ಆನಿಯನ್ ಹಾಕ್ಕೊಳ್ಳಿ. ಒಂದು ಹಾಫಷ್ಟು ಆನಿಯನ್ ತೊಗೊಂಡಿದ್ದೀನಿ ಚಿಕ್ಕದು ನಾನು. ಅದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಂಡು ನಂತರ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ಕ್ಯಾಬೇಜ್ ಹಾಕಬೇಕು. ಕ್ಯಾಬೇಜ್ನ ಚೆಂದಾಗಿ ಕಟ್ ಮಾಡ್ಕೊಳ್ಬೇಕು. ಓಕೆ, ದೊಡ್ಡದಾಗಿದ್ದರೆ ಚೆನ್ನಾಗಿ ಅನಿಸಲ್ಲ ತಿನ್ನುವಾಗ. ಸೊ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಬೇಜ್ನ ಹಾಕಿ ಬೇಯಿಸ್ಬೇಕು. ಇದು ಹೈ ಫ್ಲೇಮಲ್ಲೇ ಇಟ್ಟು 2 ಮಿನಿಟ್ಸ್ ಬೇಯಿಸಿ ನಂತರ ಅದು ಪಾತ್ರೆದು ಕವರ್ ಮುಚ್ಚಿಬಿಟ್ಟು ಮತ್ತೆ 2 ಮಿನಿಟ್ಸ್ ಇಡಿ, ಮೀಡಿಯಮ್ ಫ್ಲೇಮಲ್ಲಿಡಿ. ನಂತರ ತೆಗೆದು ನೋಡಿ, ಅದು ಸ್ವಲ್ಪ ಕ್ರಂಚಿಯಾಗಿದ್ದರೆ ನಡೆಯುತ್ತೆ ಕ್ಯಾಬೇಜು ವೆಜಿಟೇಬಲ್ಸ್ ಎಲ್ಲ. ಯಾಕಂದರೆ ನಾವು ಲೇಟರ್ ಅದನ್ನು ಸ್ಟೀಮ್ ಮಾಡಬೇಕಲ್ವ ಮೋಮೋಸಲ್ಲಿ ಸ್ಟಫ್ ಮಾಡಿ. ಸೊ ಅದಕ್ಕೆ ನಡೆಯುತ್ತೆ, ಏನು ಪೂರ್ತಿ ಬೇಯಿಸೋದೇನೋ ಬೇಕಾಗಲ್ಲ. ಓಕೆ, ಸ್ವಲ್ಪ ನೋಡಿ ಅದು ಕ್ರಂಚಿಯಾಗಿದ್ರೂ ನಡೆಯುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ, ಅದೆಲ್ಲ ಒಟ್ಟಿಗೆ ಮಿಕ್ಸ್ ಆದ ತಕ್ಷಣ ಇವಾಗ ಇದಕ್ಕೆ 1 ಸ್ಪೂನಷ್ಟು ನಾನು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ತಿನ್ನೋರಿದ್ದರೆ ಇದಕ್ಕೊಂದು ಹಸಿಮೆಣಸಿನ್ಕಾಯಿನೂ ಗ್ರೀನ್ ಚಿಲ್ಲಿ ಹಾಕ್ಕೊಳ್ಬೋದು. ನಂತರ ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸ್ನ ಹಾಕಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಇದನ್ನ ಆರಕ್ಕೆ ಇಟ್ಬಿಡ್ಬೇಕು ಇವಾಗ. ಓಕೆ, ಇವಾಗ ನಾವು ಮೋಮೋಸ್ ಮಾಡಲಿಕ್ಕೆ ಅದು ಎಲೆ ಬೇಕಲ್ವ ಅದನ್ನು ಲಟ್ಟಿಸ್ಕೊಳ್ಳೋಣ. ಅದನ್ನು ಆದಷ್ಟು ತೆಳುವಾಗಿ ಲಟ್ಟಿಸ್ಬೇಕು. ನಾವು ಎಷ್ಟು ತೆಳುವಾಗಿ ಲಟ್ಟಿಸ್ತೀವಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ಓಕೆ, ಇವಾಗ ನಾನು ಸಣ್ಣ ಬಾಲ್ಸ್ ಮಾಡಿಕೊಂಡು ಅದನ್ನು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ಡ್ರೈ ರೈಸ್ ಪೌಡರ್ ಅದನ್ನು ಹಚ್ಚಿಬಿಟ್ಟು ಸಣ್ಣದಾಗಿ ಎಲೆಗಳನ್ನು ಲಟ್ಟಿಸ್ಕೊಳ್ತೀನಿ ಚಿಕ್ಕದಾಗಿ. ನೋಡಿ ಈ ಥರ ಲಟ್ಟಿಸ್ಕೊಳ್ಬೇಕು. ಅದು ಎಲ್ಲ ಒಟ್ಟಿಗೆ ಲಟ್ಸಿಟ್ಬಿಡಿ. ಒಂದು ಸರಿ ಲಟ್ಸಿಟ್ಟು ಆಮೇಲೆ ಎಲ್ಲನೂ ಒಂದೊಂದಾಗಿ ಫಿಲ್ ಮಾಡಿ ಸ್ಟೀಮ್ ಮಾಡಬೇಕು. ಓಕೆ, ಈ ಥರ ಚಿಕ್ಕದಾಗಿ ಪೂರಿ ಶೇಪ್ ಮಾಡಿಕೊಂಡ್ರೆ ಸಾಕು, ರೌಂಡಾಗಿ ಮಾಡಿಕೊಂಡ್ರೆ ಸಾಕು. ಅದು ಫಿಲ್ಲಿಂಗ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಇದಕ್ಕೆ ಇವಾಗ ನಾನು 1 ಸ್ಪೂನಷ್ಟು ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಫಿಲ್ ಮಾಡ್ತೀನಿ. ನೋಡಿ ಈ ಥರ ಫಿಲ್ ಮಾಡ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಅದರಲ್ಲಿ ಮಾಡ್ಕೊಳ್ಳಿ. ನಾವು ಮೋದಕ ಮಾಡ್ಕೋತೀವಲ್ಲ ಗಣೇಶನ ಹಬ್ಬಕ್ಕೆ, ಆ ಥರ ಮಾಡಿಕೊಂಡು ರೆಡಿ ಮಾಡಿಕೊಂಡ್ರೆ ಆಯಿತು. ಹೀಗೆ ಎಲ್ಲ ಎಲೆಗಳನ್ನು ಫಿಲ್ ಮಾಡಿ ಇಟ್ಕೊಳ್ಳಿ. ಸ್ಟೀಮ್ ಮಾಡೋಕ್ಕೆ ಇಲ್ಲಿ ನಾನು ಕುಕ್ಕರ್ ಯೂಸ್ ಮಾಡಿದ್ದೀನಿ. ಅದಕ್ಕೆ ಸ್ವಲ್ಪ 1 ಗ್ಲಾಸಷ್ಟು ಕುಕ್ಕರ್ಗೆ ನೀರು ಹಾಕಿ ಅದಕ್ಕೆ ಸ್ಟ್ಯಾಂಡ್ ಇಟ್ಟು ಇಡಿ. ನಂತರ ಇಡ್ಲಿ ಮಾಡೋ ಪಾತ್ರೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಆಯಿಲ್ ಹಚ್ಚಿಬಿಟ್ಟು ಈ ಮೋಮೋಸ್ ಏನು ಫಿಲ್ ಮಾಡಿ ಇಟ್ಟಿದ್ವಲ್ಲ ಅದನ್ನು ಒಂದೊಂದಾಗಿ ಇಟ್ಕೊಳ್ಬೇಕು. 2 ಇಟ್ಟರು ನಡೆಯುತ್ತೆ. ಜಾಸ್ತಿ ಇದ್ದರೆ ಒಂದು ಇಡೋದ್ರಲ್ಲಿ 2 ಇಟ್ಟು ಸ್ಟೀಮ್ ಮಾಡಿಕೊಂಡ್ರೂ ನಡೆಯುತ್ತೆ. ಹೀಗೆ ಎಲ್ಲ ಪ್ಲೇಟಿಗೂ ಆಯಿಲ್ ಹಚ್ಚಿ ಅದನ್ನು ಮೋಮೋಸ್ ಇಟ್ಟು ಕುಕ್ಕರಲ್ಲಿ ಇಡಿ. ಹೀಗಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ವಿಸಿಲ್ ಹಾಕಬಾರ್ದಿಲ್ಲಿ. 1 ಗ್ಲಾಸ್ನ ಮುಚ್ಚಿಡಿ. ಕುಕ್ಕರಿಂದು ವೈಸರ್ ಇರುತ್ತಲ್ಲ ಒಳಗಡೆದು ಅದಿರಲಿ ನಡೆಯುತ್ತೆ. ಓನ್ಲಿ ವಿಸಿಲ್ ಮಾತ್ರ ಬೇಡ. ಗ್ಯಾಸ್ ಆನ್ ಮಾಡಿ 15 ಮಿನಿಟ್ಸ್ವರೆಗೂ ಹೈ ಫ್ಲೇಮಲ್ಲಿ ಸ್ಟೀಮ್ ಮಾಡಬೇಕು. 15 ಮಿನಿಟ್ಸ್ ಆದಮೇಲೆ ಕುಕ್ಕರ್ ಲಿಡ್ ತೆಗೆದು ಯಮ್ಮಿಯಾಗಿರೋ ಮೋಮೋಸ್ ರೆಡಿ ಆಯಿತು. ಇದು ತುಂಬ ಬಿಸಿ ಇರುತ್ತೆ. ಸೊ ಸ್ಪೂನ್ ಯೂಸ್ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳಿ. ಇದನ್ನು ನಾನು ಮೇಯೋನೀಸ್ ಮತ್ತು ಶೇಜ್ವಾನ್ ಚಟ್ನಿ ಯೂಸ್ ಮಾಡಿದ್ದೀನಿ ಇಲ್ಲಿ ತಿನ್ನೋಕ್ಕೆ, ಅದನ್ನ ಹಚ್ಕೊಂಡು ತಿನ್ನೋಕ್ಕೆ.
ಟೇಸ್ಟಿಯಾಗಿರುತ್ತೆ. ಇದೆರಡು ಹಚ್ಕೊಂಡು ತಿಂದರೆ ಖಾರ ಖಾರ ಸೆಜ್ವಾನ್ ಚಟ್ನಿ ಆ್ಯಂಡ್ ಮಯೋನೀಸ್ ಕಾಂಬಿನೇಷನ್ ಮೋಮೋಸ್ ಚೆನ್ನಾಗಿರುತ್ತೆ. ಹೋಪ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ಮನೆಯಲ್ಲೂ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಬಂತು ಅಂತ. ಪ್ಲೀಸ್ ಡು ನಾಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.